ಪ್ರೀತಿ ಮಾಡಿದ್ರೆ ಆ ಪ್ರೀತಿಯಿಂದ ಒಬ್ರಿಗೊಬ್ರು ಸುಖವಾಗಿರ್ಬೇಕು, ಆ ಪ್ರೀತಿಯಿಂದ ಲೈಫ್ ಕಂಫರ್ಟೇಬಲ್ ಆಗಿರ್ಬೇಕು, ಮತ್ತೊಂದ್ಸಲ ಹುಟ್ಟಿ ಬರಬೇಕಪ್ಪ ಮನುಷ್ಯರಾಗಿ ಇವ್ರದೇ ಪ್ರೀತಿ ಪಡೆಯೋಕೆ ಅಂತ ಅನ್ಸ್ಬೇಕು. ಎಷ್ಟೋ ಜನ ಆ ಪ್ರೀತಿಯಿಂದ ನರಳುತ್ತಾರೆ, ನೋವಲ್ಲಿ ಅನುಭವಿಸ್ತಾರೆ, ಡಿಪ್ರೆಷನ್ಗೆ ಹೊರಟೋಗ್ತಾರೆ, ಕೆಲವರು ಸತ್ತೇ ಹೋಗ್ಬಿಡ್ತಾರೆ. ಅಂದ್ರೆ ಕುರುಡು ಪ್ರೀತಿ ಅಂತ ಹೇಳ್ತೀವಿ. ಆ ಕುರುಡು ಪ್ರೀತಿಯಲ್ಲಿ ಯಾವುದೇ ಕಾರಣಕ್ಕೆ ಇರಬೇಡಿ ನೀವು. ಆ ಅಂದ್ರೆ ಕಣ್ಣಿದ್ದು ಇಲ್ಲೇ ಇರೋ ತರ ಬದುಕಬೇಡಿ. ಕಣ್ಣಿದೆ ಅಂದ್ಮೇಲೆ ಆ ಕಣ್ಣು ನೋಡ್ಬೇಕು ಜಗತ್ತನ್ನು. ಸೊ ಹಂಗೆ ಕುರುಡು ಪ್ರೀತಿ ಇರ್ತಕ್ಕಂಥ ವ್ಯಕ್ತಿಗಳ ಲಕ್ಷಣ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ, ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕುರುಡು ಪ್ರೀತಿಯ ಲಕ್ಷಣ ಅಂದ್ರೆ ಲೈಕ್ ತಪ್ಪುಗಳನ್ನ ಸರಿಯೇ ಅಂತ ನಂಬೋದು. ಅವ್ರು ತಪ್ಪು ಮಾಡ್ತಾ ಇದ್ರು ಕೂಡ ಅದು ಸರಿ ಅಂತ ನಂಬ್ತಾ ಇರೋದು. ನೋಡಿ, ಒಬ್ಬ ವ್ಯಕ್ತಿ ತಪ್ಪು ಮಾಡೋದು ತಪ್ಪೇ ಅದು ಆಕ್ಚುಲಿ. ಈಗ ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಆ ಅನ್ನ ಅಳಿಸೋಗಿದೆ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್ ಅಷ್ಟೇನೆ. ಅಳಿಸೋಗಿರೋ ಅನ್ನನೇ ಬಿಸಿ ಅನ್ನ ಅಂತ ಅನ್ಕೊಂಡು ಹೇಳ್ತಾರೆ ಜೊತೆಗಿರೋ ಪಾರ್ಟ್ನರ್. ಈಗ ನಿಮಗೆ ಗೊತ್ತಿರುತ್ತೆ ಅಳಿಸೋಗಿರೋದು ಅಂತೇಳಿ. ನಿಮ್ ಪಾರ್ಟ್ನರ್ ನಿಮ್ಗೆ ಬಿಸಿ ಇದೆ ತಿನ್ನಪ್ಪ ಅಂತ ತಿನ್ನಿಸ್ತಾರಲ್ಲ, ನೀವು ಅದನ್ನ ಬಿಸಿ ಅವ್ರು ಹೇಳಿದ ತಕ್ಷಣ ಬಿಸಿ ಅನ್ಕೊಂಡು ನೀವು ತಿಂತೀರಲ್ಲ, ಅದು ಆಕ್ಚುಲಿ ಕುರುಡು ಪ್ರೀತಿ ಅಲ್ಲ. ಅಳಿಸೋಗಿದ್ದೇನೆ ಅಂತ ಹೇಳ್ಬೇಕು. ಅಂದ್ರೆ ತಪ್ಪು ಅಂತ ಹೇಳ್ಬೇಕು. ತಪ್ಪಿದ್ರೂ ಕೂಡ ಅದು ಸಹಿಸ್ಕೊಂಡು ಹೋಗ್ತಿರಲ್ಲ, ಸರಿ ಅನ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ಹೇಳ್ತೀವಿ ಕುರುಡು ಪ್ರೀತಿ ಅಂತ. ಕಣ್ಣಿದೆ ತಾನೆ, ಸತ್ಯ ಯಾವುದು ಅಂತ ಗೊತ್ತು ತಾನೆ, ನಿಮ್ಗೂ ಡಿಸಿಷನ್ ಮಾಡೋದು ಗೊತ್ತು ತಾನೆ, ಒಳ್ಳೇದು ಕೆಟ್ಟದ್ದು ಗೊತ್ತು ತಾನೆ. ಅಂದಮೇಲೆ ಅಲ್ಲಿ ಇರ್ಬೇಕು. ಆ ಪ್ರೀತಿಯಿಂದ ನಿಮ್ಮ ವೈಯಕ್ತಿಕ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ನೆಮ್ಮದಿ ಅಂಡ್ ಸುಖ, ನಿಮ್ಮ ಗ್ರೋತ್ ಇದ್ಯಾವುದು ಹಾಳಾಗಬಾರ್ದು. ಹಾಳಾಗ್ತಿದೆ ಅಂದ್ರೆ ನೀವು ಕುರುಡೂರಾಗಿ ಪ್ರೀತಿ ಮಾಡ್ತಿದ್ದೀರಾ, ಭ್ರಮೆನಲ್ಲಿ ಇದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ಎಲ್ಲವನ್ನು ಬಿಟ್ಟು ಅವರಿಗೆ ಸಮಯ ಕೊಡೋದು. ಆಕ್ಚುಲಿ ಏನಂತ ಹೇಳಿದ್ರೆ, ಕೆಲಸ ಇರುತ್ತೆ, ಕಾರ್ಯ ಇರುತ್ತೆ, ಫ್ರೆಂಡ್ಸ್ ಸರ್ಕಲ್ ಇರುತ್ತೆ, ತಂದೆ ತಾಯಿ ಇರ್ತಾರೆ, ಏನೋ ಒಂದು ಡ್ರೀಮ್ಸ್ ಇರುತ್ತೆ, ಇದೆಲ್ಲ ಬಿಟ್ಕೊಂಡು ಇವರೇ ಎಲ್ಲ 24x7 ಅವರೊಟ್ಟಿಗೆ ಇರೋದು, 24x7 ಅವ್ರ ಜೊತೆನೆ ಕಾಲ ಕಳೆಯೋದು, 24/7 ಅವರೇ ಪ್ರಪಂಚ ಅಂತ ಬದುಕೋದು. ಹಿಂಗ್ ಯಾರು ಇರ್ತಾರಲ್ಲ, ಐ ಥಿಂಕ್ ನಾನು ಅದೇ ಹೇಳ್ತೀನಿ, ಲೈಫಲ್ಲಿ ಆಂಬಿಷನ್ಸ್ ಇಲ್ದಿರಾ, ಲೈಫು ಸರಿಯಾಗಿ ತಿಳ್ಕೊಳ್ದೇ ಇರತಕ್ಕಂಥ ವ್ಯಕ್ತಿಗಳು ಹೆಂಗಿರ್ತಾರೆ. ಒಬ್ಬರನ್ನೇ ಪ್ರಪಂಚ ಅಂತ ಯಾವತ್ತೂ ಬದುಕಬೇಡಿ. ಹಂಗಂತೇಳಿ ನಾನು ಇವ್ರನ್ನ ಬಿಟ್ಬಿಟ್ಟು ಮೋಸ ಮಾಡ್ಕೊಂಡು ಪ್ರೀತಿ ಮಾಡಿ ಅಂತ ಹೇಳ್ತಿಲ್ಲ. ಲವ್ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಹಂಗಂತೇಳಿ ಪ್ರೀತಿ ಇರ್ಬೇಕು ಲೈಫಲ್ಲಿ. ಬಟ್ ಹಂಗಂತೇಳಿ ಪ್ರೀತಿನೇ ಮಾಡ್ತಾ ಇರಬಾರ್ದು. ಲೈಫಲ್ಲಿ ಬೇರೆ ಒಂದು ಫೇಸಸ್ ಬರುತ್ತೆ. ಲೈಫನ್ನ ಚೆನ್ನಾಗಿ ಗ್ರೋತ್ ಆಗಬೇಕು, ನಾವು ನೆಮ್ಮದಿಯಿಂದ ಬದುಕಬೇಕು, ಫ್ಯಾಮಿಲಿ, ಸಮಾಜ ಎಲ್ಲ ಇದೆ. ಎಲ್ಲಾನು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿರ್ಬೇಕು ನಮ್ಗೆ. ಓಕೆ, ನೀವು ಯಾವುದೇ ಕಾರಣಕ್ಕೂ ಲೈಕ್ ಎಲ್ಲಾರು ಬಿಟ್ಟು ಅವ್ರ ಹಿಂದೆನೆ ವರ್ಲ್ಡ್ ಪ್ರಪಂಚ ಅನ್ಕೊಂಡು ಹೋಗ್ಬಿಡ್ಬೇಡಿ. ನೆಕ್ಸ್ಟ್, ಸ್ಪಷ್ಟವಾದ ಸತ್ಯವನ್ನು ಒಪ್ಕೊಳ್ದೆ ಇರುವಂತದ್ದು. ನಾನು ಅವಾಗ್ಲೇ ಹೇಳಿದೆ, ಈಗ ಅಳಿಸೋಗಿದೆ ಅಂದ್ಮೇಲೆ ಅಳಿಸೋಗಿದ್ದೇನೆ, ಅದನ್ನ ಕ್ಲಾರಿಟಿ ತಿಳ್ಕೊಬೇಕು, ಭ್ರಮೆಯಲ್ಲಿ ಯೋಚನೆ ಮಾಡಬಾರ್ದು. ಓಕೆ, ಅಂಡ್ ಎಮೋಷನಲಿ ಥಿಂಕ್ ಮಾಡಬಾರ್ದು. ಏನ್ ಪ್ರಾಕ್ಟಿಕಲ್ ಏನಿದೆ ಅದನ್ನ ಫೀಲ್ ಮಾಡಿ, ಅದನ್ನ ಒಪ್ಕೊಳ್ಳಿ ಫಸ್ಟ್. ಓಕೆ, ಪ್ರಾಕ್ಟಿಕಲ್ ಒಪ್ಕೊಳ್ದಿರಾ ನೀವು ಅದನ್ನ ಬೇರೆ ರೀತಿನಲ್ಲಿ ಲೈಕ್ ಭ್ರಮೆನಲ್ಲಿ ಸುಳ್ಳು ಅಥವಾ ಅವ್ರು ಏನೋ ಮೋಟಿವೇಶನ್ ಮಾಡ್ತಾರೆ ಅನ್ಕೊಂಡು ಅದನ್ನ ಒಪ್ಕೊಂಡೆ ಬದುಕ್ತಾ ಇದ್ರೆ, ಐ ಥಿಂಕ್ ಯು ಆರ್ ಇನ್ ಏನೋ ಫೇಕ್ ಥಿಂಕಿಂಗ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಕುರುಡು ಪ್ರೀತಿ ಅಂತ ಹೇಳ್ತೀವಿ, ಅದ್ರಲ್ಲಿ ಇದ್ದೀರಾ ಅಂತ ಅರ್ಥ ನೀವು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸ್ವಾಭಿಮಾನ ಮರ್ತು ಬಿಡ್ತು. ನೋಡಿ, ಸೆಲ್ಫ್ ರೆಸ್ಪೆಕ್ಟ್ ಇಸ್ ದ ಮನುಷ್ಯ ಬದುಕಿದಾನೆ ಅಂತ. ಸೆಲ್ಫ್ ರೆಸ್ಪೆಕ್ಟ್ ಇದೆಯಲ್ಲ, ಮನುಷ್ಯ ಬದುಕಿದ್ರೆ ಸೆಲ್ಫ್ ರೆಸ್ಪೆಕ್ಟ್. ಗೌರವ ಸಾಯಿಸ್ಕೊಂಡು ಬದುಕಬಾರ್ದೆ ಹೊತ್ತು. ಗೌರವ ಸತ್ತೋಗಿದೆ ಅಂದ್ರೆ ನೀವು ಸತ್ತೋಗಿದ್ದೀರಾ ಅಂತ ಅರ್ಥ. ಸುಮ್ಮನೆ ಹೆಸರಿಗೆ ಮಾತ್ರ ಮನುಷ್ಯರಾಗಿದ್ದೀರಾ ಅಂತ ಅರ್ಥ. ಗೌರವ ತುಂಬಾ ಮುಖ್ಯ ಮನುಷ್ಯನಿಗೆ. ಅವ್ರದ್ದೇ ಆದ ಒಂದು ಸೆಲ್ಫ್ ರೆಸ್ಪೆಕ್ಟ್ ಪ್ರತಿಯೊಬ್ಬರಿಗೆ ಇರುತ್ತೆ. ಅದನ್ನ ಉಳಿಸ್ಕೊಂಡು ಬದುಕಬೇಕು. ಉಳಿಸ್ಕೊಂಡು ಬದುಕಬೇಕಂದ್ರೆ ನೀವು ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡು ಕೂಡ ಅವರಿಂದ ನಾಯಿ ತರ ಇರೋದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಹಂಗಿರೋದಕ್ಕಿಂತ ಒಬ್ಬಂಟಿಯಾಗಿರೋದು ಎಷ್ಟು ಉತ್ತಮ ನನ್ನ ಪ್ರಕಾರ. ಹೀಗೂ ಇದ್ರೆ ಅದು ಕುರುಡು ಪ್ರೀತಿ. ನೆಕ್ಸ್ಟ್ ಬಂದು ಏನಂದ್ರೆ, ಅವ್ರ ಮಾತೇ ಅಂತಿಮ ಭಾವನೆ. ಅವ್ರು ಏನ್ ಹೇಳ್ತಾರೆ ಮುಗೀತು, ಫೈನಲ್. ಅದು ಅವ್ರು ಹೇಳಿದ್ರೆ ಮುಗ್ದೇ ಹೋಯ್ತು. ನಮ್ದು ಡಿಸಿಷನ್ ಇಲ್ಲ, ಸ್ವಂತ ಐಡಿಯಾಸ್ ಇಲ್ಲ, ಸ್ವಂತ ಯೋಚನೆ ಇಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗೋದು. ಅವರೇ ಇಲ್ಲ, ಅವರೇ ಸರ್ವಸ್ವ. ಅವ್ರು ಗೆರೆ ಹೊಡೆದ್ರೆ ಮುಗ್ದು ಹೋಯ್ತು. ಇದ್ದಾರೆ ಕೆಲವ್ರು ಈ ತರ. ಹಿಂಗಿದ್ದಂತವ್ರೆ ಡಿಪ್ರೆಷನ್ಗೆ ಹೋಗೋದು, ಹಿಂಗಿದ್ದಂತವ್ರೆ ಸದೋಗೋದು. ಅವ್ರು ಇಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕುಣಿತಾ ಇರ್ತಾರೆ. ಅಲ್ಲ, ನಿಮಗೂ ಒಂದು ಓನ್ ಡಿಸಿಷನ್ ಇದೆ ಅಂದ್ರೆ ನಿಮ್ಮ ಒಂದು ಪ್ರಿಯಾರಿಟಿ, ನಿಮ್ಮ ಥಾಟ್, ನಿಮ್ಮ ಬದುಕು ಹೆಂಗ್ ಸಾಕ್ಬೇಕು, ಅವ್ರ ಬದುಕು ಹೆಂಗ್ ಸಾಕ್ಬೇಕು, ಇಬ್ರು ಹೇಗಿರ್ಬೇಕು, ಅದೆಲ್ಲಾನು ಕೂಡ ಥಿಂಕ್ ಮಾಡ್ಬೇಕಾಗತ್ತೆ. ರೈಟ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಜೀವನದ ಗುರಿ ಮರೆತು ಬಿಡೋದು. ಆಕ್ಚುಲಿ ಲೈಫಲ್ಲಿ ಒಂದು ಡ್ರೀಮ್ ಅಂತ ಬದುಕ್ತಾ ಇರ್ತೀವಿ. ಅದೆಲ್ಲ ಲಾಸ್ಟ್ ಟೈಮ್ ಕೌನ್ಸಿಲಿಂಗ್ ಮಾಡಿದೆ ನಾನು ಒಬ್ಬರದು. ವೃತ್ತಿ ಬೇಡ, ಹೆಸರು ಬೇಡ. ಅವ್ರು ಆಕ್ಚುಲಿ ಆ ಒಂದು ಇವರೇ ಲವ್ ಮಾಡ್ಕೋತಾರೆ, ಹುಡುಗಿಗೋಸ್ಕರ ಜಾಬ್ ಎಲ್ಲ ಬಿಟ್ಟು ಕಂಪ್ಲೀಟ್ಲಿ ಮನೆ ತಾಯಿ ಇದ್ದಾರೆ, ತಮ್ಮಂದಿರಿದ್ದಾರೆ, ಹುಡುಗಿಗೋಸ್ಕರ ಜಾಬ್ ಬಿಟ್ಬಿಟ್ಟಿದ್ದಾರೆ. ನಾನು ಅದೇ ಹೇಳೋದು, ಹುಡುಗಿನೇ ಎಲ್ಲನಾ ಬರೋಕಿನ ಮುಂಚೆ ಏನೇ ಅಂಬಿಷನ್ಸ್ ಇಟ್ಕೊಂಡ್ ಬದುಕ್ತಾ ಇದ್ವಿ, ಯಾವ್ದು ದಿಕ್ಕಲ್ಲಿ ಸಾಕ್ತಾ ಇದ್ವಿ. ಬದುಕು ಏನು ಹುಡುಗಿಗೋಸ್ಕರ ಇರುವಂತದ ಬದುಕು? ಸೊ ನಾನು ಹೇಳೋದು, ನಿಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ತನ್ನ ಕೊಟ್ಟಿದ್ದಾನೆ, ಓಕೆ, ಕೈಕಾಲೆಲ್ಲ ಕರೆಕ್ಟ್ ಇದೆ, ಎಲ್ಲಾನು ಇದೆ ಅಂದ್ಮೇಲೆ, ನಾವು ಬದುಕ್ತಾ ಇರೋ ಬದುಕು ಎಷ್ಟೋ ಜನಕ್ಕೆ ಕನಸು ಅಂದ್ಮೇಲೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದೀವಿ. ಇದು ಬದುಕಾ?
ಇದು ಬುದ್ಧಿವಂತರಿರುವಂಥದ್ದು. ಮನುಷ್ಯ ಬುದ್ಧಿವಂತ ಪ್ರಾಣಿ ಅಂದ್ಮೇಲೆ ನಾನು ಹೇಳೋದು ಗುರಿ ಇಟ್ಕೊಂಡು ಬದುಕಬೇಕು. ಓಕೆ, 100 ಸಲ ತಪ್ಪು ಮಾಡಿದ್ರು ಎಡಬಿದ್ರು ಮತ್ತೆ ಎದ್ದು ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಲೈಕ್ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೀವಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ. ಸೊ ನಿಮಗೆ ಏನು ಅನಿಸೋದು, ಯಾವ ಪಾಯಿಂಟ್ ಕರೆಕ್ಟ್ ಅನಿಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.